बेलगावी के सुवर्ण विधानसौधा में आज विंटर सेशन शुरू होने के साथ ही मुख्यमंत्री सिद्धरामैया ने गुलबर्गा की दरगाह ख्वाजा बंदे नवाज के सज्जादे नशीन स्वर्गीय डॉक्टर सज्जाद सैयद शाह खुसरो हुसैनी को श्रद्धांजलि अर्पित करते हुए कहा कि राज्योत्सव अवार्डी रहे हुसैनी ने शिक्षा क्षेत्र में बहुत बड़ा योगदान दिया था, जिसके तहत उन्होंने अनेक शिक्षण केंद्र स्थापित किए। यह अफसोस की बात है कि वह आज हमारे बीच नहीं है। उनके परिवार के साथ हमेशा हम साथ रहेंगे। सैयद शाह खुसरो ಹುಸೇನಿ ಇವರು ಕಲಬುರಗಿನಲ್ಲಿರ್ತಕ್ಕಂಥ ಐತಿಹಾಸಿಕ ಧಾರ್ಮಿಕ ಕೇಂದ್ರ. ಅಲ್ಲಿ ಖಾಜಾ ಬಂದಾ ನವಾಜ್ ದರ್ಗಾದ ಸೂಫಿಯು ಸಂತ ಸೈಯದ್ ಶಹಾ ಖುಸ್ರೋ ಹುಸೇನಿ ಅವರು ಮತ್ತೆ ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿ ಕುಲಪತಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು. ಇವರಿಗೆ 2017ರಲ್ಲಿ ನಮ್ಮ ಸರ್ಕಾರ ಅವತ್ತು ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತದೆ. ಅಂತ ಒಬ್ಬ ಸಂತ ಸೂಫಿ ವ್ಯಕ್ತಿ ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಇವರೆಲ್ಲರಿಗೂ ಕೂಡ ಅವರ ಕುಟುಂಬ ವರ್ಗದವರು ಅವರಿಗೆ ಸಹಿಸಿಕೊಳ್ತಕ್ಕಂಥ ಅವರ ಸಾವಿನ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀವು ತಂದಿರತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನ ಬೆಂಬಲಿಸಿ ಖಾಜಾ ಬಂದಾ ನವಾಜ್ ದರ್ಗಾದ ಸೂಫಿ ಸಂತ ಸೈಯದ್ ಶಾ ಖುಸ್ರೋ ಹುಸೈನ್ ಇವರು ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿ ಹಾಗೂ ಕುಲಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು. ಖಾಜಾ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಇವರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಮಹತ್ವದ ಕೊಡುಗೆ ನೀಡಿದ್ದಾರೆ. ಮಹಿಳೆಯರ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಅಕ್ಷರ ದಾಸೋಹ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಇವರಿಗೆ ಕರ್ನಾಟಕ ಸರ್ಕಾರವು 2017ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುತ್ತದೆ. ಖ್ಯಾತ ಸೂಫಿ ಸಂತರಾಗಿದ್ದ ಸೈಯದ್ ಶಾ ಖುಸ್ರೋ ಹುಸೈನಿ ಅವರು ದಿನಾಂಕ 6/11/2024 ನಿನಾದ ಹೊಂದಿರುತ್ತಾರೆ.